ಹೈಕೋರ್ಟ್ಗೆ ನಟ ದರ್ಶನ್ ರಿಟ್ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಮನೆಯೂಟ ಹಾಸಿಗೆ ಬುಕ್ ಬೇಕು ಅಂತ ಹೇಳಿ ಕೋರಿ ಅಂದ್ರೆ ಅನುಮತಿಯನ್ನ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಜೈಲೂಟಕ್ಕೆ ಒಪ್ಪಿಕೊಳ್ತಾ ಇಲ್ಲ ದರ್ಶನ್ ಅಂತ ಹೇಳಲಾಗ್ತಾ ಇತ್ತಲ್ಲ, ಸೊ ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಈಗ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ರಿಟ್ ಅರ್ಜಿಯಲ್ಲಿ ಸಾಕಷ್ಟು ವಿಷಯವಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಮನೆಯೂಟ ಬೇಕು, ಹಾಸಿಗೆ ಬೇಕು, ಬುಕ್ ಬೇಕು ತನಗೆ ಅಂತ ಹೇಳಿ ರಿಟ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿಸಿದ್ದಾರೆ. ಇದಕ್ಕೆಲ್ಲ ಅನುಮತಿ ಕೊಡಬೇಕು ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಜೈಲೂಟಕ್ಕೆ ಒಗ್ಗದೆ ಮನೆ ಊಟವನ್ನ ದರ್ಶನ್ ಕೇಳಿದ್ದಾರೆ. ಹೇಳಲಾಗ್ತಾ ಇತ್ತು ಸುಮಾರು ಒಂದು 10 kgಯಷ್ಟು ತೂಕ ಕಡಿಮೆ ಆಗಿದ್ದಾರೆ ದರ್ಶನ್ ಜೈಲೂಟಕ್ಕೆ ಒಗ್ಗಿಕೊಳ್ಳದೆ ಅಂತ ಹೇಳಿ. ಜೈಲಿನ ಅಧಿಕಾರಿಗಳಿಗೆ ನಿರ್ದೇಶನ ಕೊಡಬೇಕು ಕೋರ್ಟ್ ಅಂತ ಹೇಳಿ ಆ ರಿಟ್ ಅರ್ಜಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ ಪರ ವಕೀಲರು ಈ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಇಂಥದ್ದೊಂದು ನಿರೀಕ್ಷೆ ಇತ್ತು, ದರ್ಶನ್ ಪರ ವಕೀಲರು ರಿಟ್ ಅರ್ಜಿಯನ್ನು ಹಾಕಬಹುದು, ಅದರಲ್ಲಿ ಮನೆ ಊಟ ಕೇಳಬಹುದು, ಹಾಸಿಗೆ ಜೊತೆಗೆ ಒಂದಿಷ್ಟು ಬುಕ್ಗಳನ್ನು ಕೇಳಬಹುದು ಅಂತ. ಅದರಂತೆ ಈಗ ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ. ಸೊ ಯಾವಾಗ ವಿಚಾರಣೆ ಆಗಬಹುದು, ಕೋರ್ಟ್ ಅನುಮತಿ ಕೊಡುವಂತ ಚಾನ್ಸಸ್? ಶರ್ಮಿತಾ ಶೆಟ್ಟಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವಂತಹ ನಟ ದರ್ಶನ್ ಕೂಡ ಅಂದ್ರೆ ಅಲ್ಲಿ ಸರಿಯಾಗಿ ಅವರಿಗೆ ಊಟದ ಅಡ್ಜಸ್ಟ್ ಆಗ್ತಾ ಇಲ್ಲ, ಸರಿಯಾಗಿ ಮತ್ತೆ ತೂಕದ ಇಳಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಇತ್ತು. ಆದ್ರೆ ಅವರು ಶೀಘ್ರದಲ್ಲೇ ಅವರು ಕೋರ್ಟ್ ಮೊರೆ ಹೋಗ್ಬೇಕು ಅಂತೇಳಿ ಅನ್ನೋದು ಏನಲಾಗ್ತಾ ಇತ್ತು. ಅದೇ ರೀತಿಯಾಗಿ ಇವತ್ತು ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಹಾಕಿರುವಂತದ್ದು. ಪ್ರಮುಖವಾಗಿ ಊಟ, ಹಾಸಿಗೆ ಮತ್ತೆ ಪುಸ್ತಕಗಳು ಬೇಕು ಅಂತೇಳಿ ಒಂದು ರಿಟ್ ಅರ್ಜಿಯನ್ನು ಹಾಕಿದ್ದಾರೆ. ಅದು ಏನು ಜೈಲಾಧಿಕಾರಿಗಳಿಗೆ ನಿರ್ದೇಶವನ್ನ ಕೊಡಬೇಕು ಅನ್ನೋ ರೀತಿಯಲ್ಲಿ ಒಂದು ಮನವಿಯನ್ನ ಮಾಡಿಕೊಂಡು ಈಗ ರಿಟ್ ಅರ್ಜಿಯನ್ನ ತಮ್ಮ ವಕೀಲರ ಮೂಲಕವಾಗಿ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಬಹುತೇಕವಾಗಿ ಇವತ್ತು ಸಂಜೆ ವಿಚಾರಣೆಯನ್ನು ನಡೆಯುವಂತಹ ಸಾಧ್ಯತೆಗಳಿದಾವೆ ಅಥವಾ ಮುಂದೆ ಇನ್ನಷ್ಟೇ ಅದರ ಬಗ್ಗೆ ಸ್ಪಷ್ಟತೆಯನ್ನ ಸಿಗಬೇಕಾಗಿರುವಂತದ್ದು. ಈಗ ರಿಟ್ ಅರ್ಜಿ ಅಲ್ಲಿ ಸಲ್ಲಿಕೆ ಆಗಿರುವಂತಷ್ಟೇ ಒಂದಷ್ಟು ಮಾಹಿತಿ ಸಿಕ್ಕಿರುವಂತದ್ದು. ಅದು ಪ್ರಮುಖವಾಗಿ ಊಟ ಮತ್ತೆ ಹಾಸಿಗೆ ಮತ್ತೆ ಪುಸ್ತಕಗಳು ಮನೆಯಿಂದ ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಅದರ ವಿಚಾರಣೆಯ ಏನು ನಿಗದಿ ಸಂಬಂಧಪಟ್ಟಂತೆ ಇನ್ನಷ್ಟೇ ಅದರ ಬಗ್ಗೆ ಮಾಹಿತಿ ತಿಳಿಬೇಕಾಗಿರುವಂತದ್ದು. ಕೋರ್ಟಲ್ಲಿ ಏನು ಪ್ರೊಸೀಜರ್ ಆಯ್ತು ಅನ್ನೋದ್ರ ಬಗ್ಗೆ ಮತ್ತೆ ಇವತ್ತು ಸಂಜೆ ಒಳಗಡೆ ಆಗುತ್ತಾ ಅಥವಾ ನಾಳೆಗೆ ಅದು ವಿಚಾರಣೆ ಮುಂದೂಡಿಕೆ ಆಗುತ್ತಾ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಬಹುಶಃ ಅಂದ್ರೆ ಸೆಂಟ್ರಲ್ ಜೈಲ್ ಪರಪ್ಪನಗರದಲ್ಲಿದ್ದಂತ ನಟ ದರ್ಶನ್ ತೂಕದ ಇಳಿಕೆಯಲ್ಲಿ ಭಾರಿ ಇಳಿಕೆಯನ್ನ ಆಗಿದ್ರು. ಜೊತೆಗೆ ಅಂದ್ರೆ ಸ್ಟೇಷನ್ ಕಸ್ಟಡಿಯಿದ್ದ ಸಂದರ್ಭದಲ್ಲೇ ಅವರು ಇಳಿಕೆಯನ್ನ ಕಂಡಿದ್ರು. ಆನಂತರ ಜೈಲೂಟ ಅವ್ರಿಗೆ ಸರಿಯಾಗಿ ಅಡ್ಜಸ್ಟ್ ಆಗ್ತಾ ಇಲ್ಲ, ಮತ್ತೆ ಆರೋಗ್ಯ ವ್ಯತ್ಯಾಸಗಳಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಹೇಳಲಾಗ್ತಾ ಇತ್ತು. ಅದೇ ರೀತಿಯಾಗಿ ಈಗ ಅವರು ತಮ್ಮ ವಕೀಲರ ಮೂಲಕವಾಗಿ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಈಗ ಹೈಕೋರ್ಟ್ ಯಾವ ನಿರ್ದೇಶನವನ್ನ ವಿಚಾರಣೆ ಸಂದರ್ಭದಲ್ಲಿ ಕೊಡುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಗಂಗಾಧರ್ ತಮ್ಮ ಇನ್ಫಾರ್ಮೇಶನ್ಗೆ. ಕೊಹ್ಲಿ 180K ಶಾಕ್, FIR ದಾಖಲು, ನೋಟಿಸ್. ಏನ್ ಕಾರಣ, ಅಲ್ಲಾಗಿದ್ದೇನು? ಇದು ಕೊಹ್ಲಿ ಪಬ್ ರೇಡ್ ಸ್ಟೋರಿ. ಬೆಂಗಳೂರಲ್ಲಿ ಕೊಹ್ಲಿ ಮಾಲೀಕತ್ವದ ಪಬ್ ಮೇಲೆ ರೇಡ್ ಮಾಡಲಾಗಿದೆ. ಕೊಹ್ಲಿ ಮಾಲೀಕತ್ವದ 1H ಕಮ್ಯೂನ್ ಪಬ್ ಮೇಲೆ ರೇಡ್ ಆಗಿರೋದು. ಇದು ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿದೆ ಪಬ್. ಕಾರಣ ಏನು, FIR ನಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ, ಇನ್ ಡೀಟೇಲ್ ಆಗಿ ಆ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಬೆಂಗಳೂರಲ್ಲಿ ಕೊಹ್ಲಿ ಮಾಲೀಕತ್ವದ ಪಬ್ ಮೇಲೆ ರೇಡ್ ಆಗಿದೆ. ರಾತ್ರಿ ಅವಧಿಗೂ ಮೀರಿ ಪಬ್ ಅನ್ನ ಓಪನ್ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ರೇಡ್ ಅನ್ನ ಮಾಡಲಾಗಿದೆ. ಜುಲೈ 6ನೇ ತಾರೀಕು ರಾತ್ರಿ 1:20 ಪಬ್ ಓಪನ್ ಇತ್ತು. ಕಾರಣ ಕೇಳಿ ಪಬ್ ಮ್ಯಾನೇಜರ್ಗೆ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ನಲ್ಲಿ FIR ಕೂಡ ದಾಖಲಾಗಿದೆ. ಅವಧಿಗೂ ಮೀರಿ ಪಬ್ ಓಪನ್ ಇಟ್ಟಿದ್ರು. ಇದೊಂದೇ ಪಬ್ ಅಲ್ಲ, ಬೇರೆ ಪಬ್ಗೂ ಕೂಡ ಅವಧಿ ಮೀರಿ ಯಾರೆಲ್ಲ ಓಪನ್ ಇಟ್ಟಿದ್ರು ಆ ಪಬ್ಗಳಿಗೆಲ್ಲ ನೋಟಿಸ್ ಇಶ್ಯೂ ಆಗಿದೆ. ಇನ್ನು ಕೊಹ್ಲಿ ಮಾಲೀಕತ್ವದ ಪಬ್ ಬಳಿಯಿಂದ ನಮ್ಮ ಪ್ರತಿನಿಧಿ ಗಂಗಾಧರ್ ಎಕ್ಸ್ಪ್ಲನೇಷನ್ ಅನ್ನ ಮಾಡಿದ್ದಾರೆ, ನೋಡೋಣ. ಬೆಂಗಳೂರು ಕೇಂದ್ರ ವಿಭಾಗದ ಪೊಲೀಸರು 5ನೇ ತಾರೀಕು ರಾತ್ರಿ ಸ್ಪೆಷಲ್ ಡ್ರೈವ್ ಅನ್ನು ಹಮ್ಮಿಕೊಂಡಿದ್ರು. ಪ್ರಮುಖವಾಗಿ ಬ್ರಿಗೇಡ್ ರೋಡ್, MG ರೋಡ್ ಮತ್ತೆ ಟ್ರಿಂಟಿ ಸರ್ಕಲ್ ಈ ಒಂದು ರಸ್ತೆಗಳಲ್ಲಿ ಪಬ್ಗಳು ಅವಧಿ ಮೀರಿ ಎಲ್ಲ ಕೂಡ ಪಾರ್ಟಿಯನ್ನ ಮಾಡ್ತಾ ಇದ್ದಾರೆ. ಒಂದು ಕಂಪ್ಲೇಂಟ್ಸ್ ಆಧಾರಿತವಾಗಿ ಅವತ್ತು ರಾತ್ರಿ ಎಲ್ಲ ಕಡೆ ರೇಡ್ ಅನ್ನ ಮಾಡಲಾಗಿತ್ತು. ಅದೇ ರೀತಿಯಾಗಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿರುವಂತಹ ವಿರಾಟ್ ಕೊಹ್ಲಿ ಮಾಲೀಕತ್ವದ 1H ಕಮ್ಯೂನ್ ಅಂತೇಳಿ ಒಂದು ಪಬ್ ಇತ್ತು. ಆ ಪಬ್ ಅಲ್ಲಿ ಕೂಡ 1:20 ಆದ್ರೂ ಸಹ ಆ ಪಬ್ ಅದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇತ್ತು. ಮತ್ತೆ ಗ್ರಾಹಕರು ಬರ್ತಾ ಇದ್ದಾರೆ ಅಂತ ಹೇಳಿ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಒಂದು FIR ಕೂಡ ದಾಖಲಾಗಿರುತ್ತೆ. ನಾವೀಗ ಆ ಪಬ್ ಬಳಿ ಇದ್ದೇವೆ. ಮುಂಭಾಗದಲ್ಲಿ ಇರುವಂತದ್ದು ಈ ಒಂದು ಪಬ್ ಏನಿದೆ, ಇದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ, ಅಂದ್ರೆ ಒಂದು ರಸ್ತೆ ದಾಟಿದ್ರೆ ಸಾಕು ಆ ರಸ್ತೆ ಅಂದ್ರೆ ಆ ಸ್ಟೇಷನ್ ಮುಂಭಾಗದಲ್ಲೇ ಈ ಒಂದು ಪಬ್ ಇರುವಂತದ್ದು. 1H ಅಂತ ಹೇಳಿ ಬಹಳ ಅದ್ದೂರಿಯಾಗಿ ವಿರಾಟ್ ಕೊಹ್ಲಿ ಮಾಲೀಕತ್ವದ ಈ ಪಬ್ ಏನಿದೆ ತುಂಬಾ ಅದ್ದೂರಿಯಾಗಿ ಇದು ಮಾಡ್ಕೊಂಡಿರುವಂತದ್ದು. ಈ ಒಂದು ಪಬ್ ನಲ್ಲಿ ನಿಯಮ ಉಲ್ಲಂಘಿಸಿ ಅಂದ್ರೆ 1 ಗಂಟೆವರೆಗೂ ಕೂಡ ಅವಕಾಶ ಇರುವಂತದ್ದು. ಆದ್ರೆ ಈ ಪಬ್ ಅಲ್ಲಿ 1 ಗಂಟೆ ಕಳೆದ್ರೂ ಸಹ ಅಂದ್ರೆ 1:20 1:15 ಆದ್ರೂ ಸಹ ಈ ಪಬ್ ಅಲ್ಲಿ ಅವತ್ತು 5ನೇ ತಾರೀಕು ರಾತ್ರಿ ಪಾರ್ಟಿಗಳು ನಡೀತಾ ಇತ್ತು. ಗ್ರಾಹಕರು ಕೂಡ ಬರ್ತಾ ಇದ್ರು ಅಂತ ಹೇಳಿ
ಖುದ್ದಾಗಿ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಅವತ್ತು ಠಾಣೆ ಇನ್ಸ್ಪೆಕ್ಟರ್ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಆ ಪಬ್ಬಲ್ಲಿ ಪಾರ್ಟಿ ನಡೀತಾ ಇತ್ತು ಮತ್ತೆ ಗ್ರಾಹಕರು ಬರ್ತಾ ಇರೋದು ಕೂಡ ಕಂಡು ಬಂದಿರುತ್ತು. ಈ ಬಗ್ಗೆ ಅವರು ಸ್ವತಃ ದೂರನ್ನ ಅವರೇ ಒಂದು ಸುಮೋಟೋ ದಾಖಲು ಮಾಡಿಕೊಂಡು FIR ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಒಂದು ಪಬ್ ಅಲ್ಲದೆ ಉಳಿದ 4 ಪಬ್ಗಳ ಮೇಲೂ ಕೂಡ FIR ದಾಖಲು ಮಾಡಿಕೊಂಡಿರುವಂಥದ್ದು. ಆದರೆ ಈ 1 ಪಬ್ ಏನಿದೆ ಇದು ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ಆಗಿದ್ದು ಅನ್ನೋದು ಒಂದು ವಿಶೇಷ. ಸದ್ಯ ಈಗ ಮ್ಯಾನೇಜರ್ ವಿರುದ್ಧವಾಗಿ ಈಗ ಪ್ರಕರಣ ದಾಖಲು ಮಾಡಿಕೊಂಡು ಈ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೇರೆ ಇನ್ನಿತರ ಯಾರ್ಯಾರು ಇದೇ ರೀತಿಯಾಗಿ ನಿಯಮ ಅವಧಿ ಮೀರಿ ಉಲ್ಲಂಘನೆ ಮಾಡಿದ್ರು ಅವ್ರಿಗೂ ಕೂಡ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಗಂಗಾಧರ್ ವಕ್ಟ, ನ್ಯೂಸ್ 18 ಬೆಂಗಳೂರು.